अमर गाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಜನಕ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಅವರಿಗೆ ನಮ್ಮ ಅರಮನೆಯನ್ನು ತೋರಿಸಿ ನಮ್ಮ ಅರಮನೆಯ ಮೇಲೆ ಆಕ್ರಮಣ ಮಾಡುವ ಸಂಚು ಅವನದೇ. ಇರಲಿ, ಅವನ ಸಂಚು ಹೇಗೆ ಸಫಲವಾಗುವುದೋ ನಾನು ನೋಡುತ್ತೇನೆ. ಹೌದು ರಾಮಚಂದ್ರ, ಮೊದಲು ಈ ದುಷ್ಟನ ವಿನಾಶವಾಗಬೇಕು. ಆ ಕೆಲಸವನ್ನು ಈಗಲೇ ಮಾಡುತ್ತೇನೆ. ಸುಗ್ರೀವ, ಲೋ ದುಷ್ಟ ರಾಕ್ಷಸ, ನನ್ನ ಪತ್ನಿಯನ್ನು ಅಪಹರಿಸಿದ ಅಧರ್ಮಕ್ಕೆ ವಾಲಿಯು ಶ್ರೀರಾಮನಿಂದ ಹತನಾದ. ಶ್ರೀರಾಮನ ಪತ್ನಿಯನ್ನು ಅಪಹರಿಸಿದ ಅಧರ್ಮಕ್ಕೆ ನೀನು ಶ್ರೀರಾಮನ ಬಾಣದಿಂದ ಹತನಾಗುವ ಕ್ಷಣ ದೂರವಿಲ್ಲ. ಸುಗ್ರೀವ, ಇನ್ನೆಂದೂ ಇಂತಹ ದುಸ್ಸಾಹಸಕ್ಕೆ ಮುಂದಾಗಬೇಡ. ನನ್ನ ವರ್ತನೆಯಿಂದ ನಿನಗೆ ಬೇಸರವಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸು ರಾಮಚಂದ್ರ. ಇದು ಬರೀ ಕ್ಷಮೆಯ ವಿಷಯವಲ್ಲ ಸುಗ್ರೀವ. ನೀನು ಮಹಾವೀರ, ಇಂದ್ರನಷ್ಟೇ ಪರಾಕ್ರಮಿ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಒಂದು ವೇಳೆ ನೀನು ಜೀವಂತವಾಗಿ ಹಿಂದಿರುಗದಿದ್ದರೆ ನಾನು ಆ ರಾವಣನನ್ನು ಬಂಧು ಸಹಿತ ಸಂಹರಿಸಿ ಲಂಕೆಯನ್ನು ವಿಭೀಷಣನಿಗೆ ಪಟ್ಟ ಕಟ್ಟಿ ಅಯೋಧ್ಯೆಯನ್ನು ಭರತನಿಗೆ ವಹಿಸಿಕೊಟ್ಟು ದೇಹತ್ಯಾಗ ಮಾಡುತ್ತಿದ್ದೆ. ರಾಮಚಂದ್ರ, ಅನ್ಯತಾ ಭಾವಿಸಬೇಡ. ಆ ರಾವಣನನ್ನು ಕಂಡ ಕೂಡಲೇ ನಿನ್ನ ಪತ್ನಿಯನ್ನು ಅಪಹರಿಸಿದನೆಂಬ ಕೋಪವನ್ನು ನನ್ನಿಂದ ತಡೆದುಕೊಳ್ಳಲಾಗಲಿಲ್ಲ. ಆವೇಶದಿಂದ ಹಾರಿ ಹೋದ ನನ್ನ ವರ್ತನೆಯಿಂದ ನಿಮಗೆಲ್ಲ ಆತಂಕ ಉಂಟಾಗುವುದೆಂದು ನಾನು ಆ ಕ್ಷಣದಲ್ಲಿ ಯೋಚಿಸಲಿಲ್ಲ. ಆದದ್ದು ಆಗಿ ಹೋಯಿತು. ಮತ್ತೊಮ್ಮೆ ಇಂಥ ಆತುರದ ವರ್ತನೆ ಬೇಡ. ಸೂಕ್ತವಾದ ಯುದ್ಧ ತಂತ್ರದ ಮೂಲಕವೇ ಆ ದುಷ್ಟನನ್ನು ಎದುರಿಸೋಣ. ಹಾಗೆ ಆಗಲಿ ರಾಮಚಂದ್ರ, ನಿನ್ನ ಆಜ್ಞೆಯಂತೆ ನಡೆದುಕೊಳ್ಳುತ್ತೇನೆ. ವಿಭೀಷಣ, ನಾವಿನ್ನು ಹಿಂದಿರುಗೋಣ. ಆಗಲಿ ಪ್ರಭು. ಹಚ್ಚು. ಪ್ರಭು, ನಾನೊಬ್ಬ ಕೇವಲ ಗೂಢಾಚಾರ, ವೈದ್ಯನೂ ಅಲ್ಲ. ಸುಗ್ರೀವನಿಂದ ನಿಮ್ಮ ದೇಹದ ಮೇಲಾದ ಗಾಯಗಳಿಗೆ ಯಾವುದೋ ತೈಲವನ್ನು ತಿಕ್ಕುವುದು ಸರಿಯಲ್ಲ ಪ್ರಭು. ನಾನೇ ತೈಲವನ್ನು ತಿಕ್ಕು ಎಂದು ಹೇಳಿದರೂ ನಿನಗೇಕೆ ಅಂಜಿಕೆ? ಪ್ರಭು, ಇದರಿಂದ ನಿಮ್ಮ ನೋವು ನಿವಾರಣೆ ಆಗುವ ಬದಲು ಗಾಯಗಳು ಮತ್ತಷ್ಟು ಕೆರಳಿದರೆ ಕಷ್ಟ ಪ್ರಭು. ನಾನು ಹೇಳಿದಂತೆ ಮಾಡು. ಪ್ರಭು, ನಾನು ಈಗಲೇ ಹೋಗಿ ನಮ್ಮ ರಾಜ ವೈದ್ಯರನ್ನು ಕರೆತರಲೇ? ಬೇಡ ಬೇಡ, ರಾಜವೈದ್ಯರಿಗೆ ಈ ವಿಷಯ ತಿಳಿಯುವುದು ಬೇಡ. ಸೇವಕರಿಗಾಗಲಿ ರಾಣಿಯರಿಗಾಗಲಿ ನಾನು ಒಂದು ಕಪಿಯಿಂದ ಗಾಯಗೊಂಡೆನೆಂದು
ವಿಷಯ ತಿಳಿಯುವುದು ಬೇಡ. ಅಯ್ಯೋ, ಈಗಾಗಲೇ ನಾನು ಏಕೆ ಈ ತೈಲ ತೆಗೆದುಕೊಂಡು ಹೋಗುತ್ತಿರುವೆನೆಂದು ಎಲ್ಲರಿಗೂ ಹೇಳಿಬಿಟ್ಟೆನಲ್ಲ. ಗೊತ್ತಾದರೆ ಪ್ರಭುಗಳು ಏನು ಮಾಡುತ್ತಾರೋ. ಏಕೆ ಸುಮ್ಮನಾದೆ? ತೈಲವನ್ನು ತಿಕ್ಕೋ. ಪ್ರಭು, ಅದು ಈಗಾಗಲೇ ಈ ವಿಷಯ ಲಂಕೆಯಲ್ಲೆಲ್ಲ ಪ್ರಚಾರವಾಗಿದೆ ಪ್ರಭು. ಪ್ರಚಾರವಾಗಿದೆಯೇ? ಹಾಗಾದರೆ ನೀನೇ ಈ ಕೆಲಸ ಮಾಡಿರ್ಬೇಕು. ನಾನಲ್ಲ ಪ್ರಭು. ನಿಮಗೆ ಕಪಿಯಿಂದ ಪೆಟ್ಟು ಬಿದ್ದುದನ್ನು ಬೇರೆ ಕಪಿಗಳು ನೋಡಿವೆ. ಆ ಕಪಿಗಳು ಇದನ್ನು ಎಲ್ಲ ಕಡೆ ಪ್ರಚಾರ ಮಾಡಿವೆ ಪ್ರಭು. ಸರಿ, ಹಾಗಾದ್ರೆ ನೀನು ನನಗೆ ಯಾವ ಕಪಿಯಿಂದಲೂ ಪೆಟ್ಟು ಬಿದ್ದಿಲ್ಲವೆಂದು ಪ್ರಚಾರ ಮಾಡು. ಹಾಗೆ ಆಗಲಿ ಪ್ರಭು. ಹಚ್ಚು. ಸರಿಯಾಗಿ ತಿಕ್ಕು. ಆಗಲಿ ಪ್ರಭು. ಅಯ್ಯೋ, ನರವಾನರಿಗೂ ರಾಕ್ಷಸರಿಗೂ ಆಗಿ ಬರುವುದಿಲ್ಲ ಎಂದು ಹೇಳಿದರೆ ಪ್ರಭುಗಳು ಕೇಳುವುದಿಲ್ಲ. ಸರಿಯಾಗಿ ತಿಕ್ಕೋ. ಆಗಲಿ ಪ್ರಭು. ಹೇಗಿರುವಿರಿ ಗೆಳತಿಯರೇ? ಹೇಳಿ ಕೇಳಿ ಕಾವಲು ಕಾಯೋ ಕೆಲಸ ನಮ್ಮದು. ಹೇಗಿರುತ್ತೇವೆ? ವಿಶ್ರಾಂತಿನೇ ಇಲ್ಲ. ಪಾಪ, ಬಹಳ ದಣಿವಾಗಿರಬೇಕು. ಹೋಗಿ ಯಾವುದಾದರೂ ಮರದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಬನ್ನಿ. ಅಯ್ಯಯ್ಯೋ, ಬೇಡ ಬೇಡ ತ್ರಿಜಟೆ. ನಾವು ಇಲ್ಲಿ ಇಲ್ಲದಿರುವ ಸಮಯದಲ್ಲಿ ಪ್ರಭುಗಳೇನಾದರೂ ಬಂದು ಬಿಟ್ಟರೆ, ನಾವು ಇಲ್ಲಿ ಇಲ್ಲದಿರುವುದನ್ನು ಕೊಂಡು ಅವರೇನಾದರೂ ಕ್ರೋಧಗೊಂಡರೆ, ಕೆರಳಿ ಅವರು ನಮಗೆ ಶಿಕ್ಷೆ ವಿಧಿಸಿದರೆ? ಹೌದು, ಬೇಡ ಬೇಡ. ನಾವು ಆ ಶಿಕ್ಷೆ ಅನುಭವಿಸುವುದರ ಬದಲು ಇಲ್ಲಿರುವುದೇ ಮೇಲು. ಇನ್ನು ನಿಮಗೆ ಆ ಭಯವಿಲ್ಲ. ಏಕೆಂದರೆ ರಾವಣ ಪ್ರಭುವಿನ ಕೋಪ ತಾಪಗಳೆಲ್ಲ ವಾನರೇಂದ್ರ ಸುಗ್ರೀವನ ಮೇಲೆ ತಿರುಗಿದೆ. ಸುಗ್ರೀವನಿಂದ ಪೆಟ್ಟು ತಿಂದ ಮೇಲೆ ಆ ವಾನರರನ್ನು ಹೇಗೆ ನಿಗ್ರಹಿಸುವುದೆಂಬುದೇ ಅವರ ಚಿಂತೆಯಾಗಿದೆ. ಆ ಚಿಂತೆಯಲ್ಲಿ ಅವರಿಗೆ ಅಶೋಕವನದ ನೆನಪು ಬರುವುದಿಲ್ಲ. ಅವರು ಇತ್ತ ಬರುವುದೂ ಇಲ್ಲ. ಇದು ನಿಜವೇ ತ್ರಿಜಟೆ? ನಿಜ ಸೀತೆ. ಆ ವಿಷಯ ತಿಳಿಸಲೆಂದೇ ನಾನು ಇಲ್ಲಿಗೆ ಬಂದದ್ದು. ರಾವಣನಿಗೂ ಸುಗ್ರೀವನಿಗೂ ದ್ವಂದ್ವ ಯುದ್ಧ ನಡೆಯಿತು. ಹಾಗಾದರೆ ಯುದ್ಧ ಆರಂಭವಾಗಿಯೇ ಬಿಟ್ಟಿತೆ? ನಾನು ಸುವೇಲ ಪರ್ವತದ ಮೇಲೆ ರಾಮ ಲಕ್ಷ್ಮಣರು ವಾನರ ವೀರರಿರುವ ಸುದ್ದಿಯನ್ನು ಹೇಳಿದ್ದರಿಂದಲೇ ರಾವಣನಿಗೂ ಸುಗ್ರೀವನಿಗೂ ಯುದ್ಧವಾಯಿತು. ಅದಕ್ಕೆ ನನಗೆ ತಕ್ಕ ಶಿಕ್ಷೆಯಾಯಿತು. ನಾನು ಇವರ ಉಪಚಾರ ಮಾಡುತ್ತಾ ಈ ಕೋಣೆಯಲ್ಲೇ ಇರುವಂತಾಯಿತು. ಛೇ! ಯಾರೋ ಬಾಗಿಲು ಬಡಿಯುತ್ತಿರುವಂತಿದೆ. ಹೌದು ಪ್ರಭು, ಯಾರೋ ತಮ್ಮನ್ನು ಕಾಣಲು ಬಂದಿರಬೇಕು. ಬೇಡ, ಅವರನ್ನು ಒಳಗೆ ಬಿಡಬೇಡ. ನಾನು ಸುಗ್ರೀವನೊಡನೆ ಹೋರಾಡಿ ಪೆಟ್ಟು ತಿಂದ ವಿಷಯ ಯಾರಿಗೂ ತಿಳಿಯಕೂಡದು. ಅವರನ್ನು ಅಲ್ಲಿಯೇ ನಿಲ್ಲಿಸಿ. ಹಾಗೆ ಆಗಲಿ ಪ್ರಭು. ಕ್ಷಮಿಸಿ, ಪ್ರಭುಗಳು ಒಳಗಡೆ ಯಾರನ್ನು ಬಿಡಬಾರದೆಂದು ಆಜ್ಞೆ ಮಾಡಿದ್ದಾರೆ. ಸಾಕು ಮಾಡು ನಿನ್ನ ಉದ್ದಟತನ. ಪ್ರಭುಗಳ ಆಜ್ಞೆ ಏನಿದ್ರು ನಿಮ್ಮಂಥ ಸೇವಕರಿಗೆ, ನಮಗಲ್ಲ. ಒಂದು ರೀತಿಯಲ್ಲಿ ಯುದ್ಧಾರಂಭಕ್ಕೆ ಅದು ನಾಂದಿಯಾಯಿತು. ರಾಮ, ಲಕ್ಷ್ಮಣ, ಸುಗ್ರೀವ, ವಿಭೀಷಣ ಮೊದಲಾದವರು ಸುವೇಲ ಪರ್ವತದ ಮೇಲೆ ನಿಂತು
ರಾವಣನ ಅರಮನೆಯತ್ತ ನೋಡುತ್ತಿರುವಾಗ ರಾವಣನನ್ನು ಕಂಡು ಆಕ್ರೋಶಗೊಂಡ ಸುಗ್ರೀವ ಹಾರಿ ಬಂದು ರಾವಣನೊಡನೆ ಹೋರಾಡಿ ಗಾಯಗೊಳಿಸಿ ಮತ್ತೆ ರಾಮನ ಬಳಿಗೆ ತೆರಳಿದನಂತೆ. ಆ ಕಪೇಶ್ವರ ಸುಗ್ರೀವನಿಗೆ ಅದೆಷ್ಟು ಧೈರ್ಯ! ನಮ್ಮ ಪ್ರಭುಗಳ ಅರಮನೆಗೆ ಬಂದು ಅವರೊಂದಿಗೆ ಹೋರಾಟ ಮಾಡಿದ್ದಾನೆಂದರೆ ಅವನು ಸಾಮಾನ್ಯನಲ್ಲ. ಹೌದು ಹೌದು, ಸಾಮಾನ್ಯನಲ್ಲ. ನಮ್ಮ ಪ್ರಭು ರಾವಣೇಶ್ವರನ ಎದುರು ನಿಲ್ಲಲು ಇಂದ್ರಾದಿ ದೇವತೆಗಳೇ ಹೆದರುತ್ತಾರೆ. ಅಂತಹುದರಲ್ಲಿ ಆ ಕಪಿರಾಜ ನಿರ್ಭಯವಾಗಿ ಬಂದು ಹೋರಾಡಿದ್ದಾನೆ ಎಂದರೆ ನಿಜವಾಗಿಯೂ ಇದು ಅದ್ಭುತವೇ ಸರಿ. ಇನ್ನು ನಮ್ಮ ಪ್ರಭುಗಳು ಸುಮ್ಮನಿರುವುದಿಲ್ಲ, ಬೇಗನೆ ಯುದ್ಧ ಆರಂಭಿಸುತ್ತಾರೆ. ಕಂದ, ಲಂಕೇಶ್ವರ, ಎಂಥ ಪರಾಕ್ರಮಿನಿ! ಒಂದು ಕಪಿಯಿಂದ ಪೆಟ್ಟು ತಿಂದು ಬಂದೆ ಎಂದರೆ ನಂಬಲಾಗುತ್ತಿಲ್ಲ. ನಾನು ಕಪಿಯಿಂದ ಪೆಟ್ಟು ತಿಂದೆ ಎಂದು ಯಾರು ಹೇಳಿದರು ನಿಮಗೆ? ರಾವಣ, ನಿನಗೂ ಸುಗ್ರೀವನಿಗೂ ದ್ವಂದ್ವಯುದ್ಧವಾದ ವಿಷಯ, ಬಹಳ ಹೊತ್ತು ಕಾದಾಡಿದ ವಿಷಯ, ಸುಗ್ರೀವನಿಂದ ನೀನು ಪೆಟ್ಟು ತಿಂದ ವಿಷಯ ಲಂಕೆಯಲ್ಲಿ ಎಲ್ಲರಿಗೂ ಗೊತ್ತಿದೆ. ಅಂದ ಮೇಲೆ ನಮಗೆ ತಿಳಿಯುವುದಿಲ್ಲವೇ? ಸ್ವಾಮಿ ಸ್ವಾಮಿ, ಎಲ್ಲಿ ಎಲ್ಲಿ ಪೆಟ್ಟಾಗಿದೆ? ನಾನು ನಿಮಗೆ ಉಪಚಾರ ಮಾಡುತ್ತೇನೆ. ಸಾಕು ಸಾಕು ಮಾಡಿ ನಿಮ್ಮ ಈ ಅಸಂಬದ್ಧ ಪ್ರಲಾಪವನ್ನು. ಏ ರಾವಣನನ್ನು ಏನೆಂದು ತಿಳಿದುಕೊಂಡಿರಿ? ಸಾವಿರಾರು ವರ್ಷಗಳ ಕಾಲ ಪರಶಿವನ ಕೈಲಾಸದಡಿ ನನ್ನ ಕೈ ಸಿಲುಕಿಕೊಂಡಿರುವಾಗ ನಾನು ಯಾರ ಉಪಚಾರವನ್ನು ಪಡೆದಿಲ್ಲ. ನನ್ನ 10 ತಲೆಗಳನ್ನು ಒಂದಾದ ಮೇಲೊಂದು ಕತ್ತರಿಸಿ ಪರಶಿವನಿಗೆ ಅರ್ಪಿಸಿದಾಗಲೂ ನೋವೇನೆಂದು ತಿಳಿಯದವನು ಈ ರಾವಣ. ಅಂದ ಮೇಲೆ ಒಂದು ಚಪಲ ಬುದ್ಧಿಯ ಕಪಿ ನನ್ನ ಮೇಲೆ ಆಕ್ರಮಣ ಮಾಡಿದಾಗ ನಾನು ಅದನ್ನು ಹೊಡೆದೋಡಿಸಿದೆ ಎಂಬ ಸತ್ಯವನ್ನು ತಿಳಿಯದೆ ನಾನೇ ಪೆಟ್ಟು ತಿಂದೆ ಎಂದು ಹೇಳುವ ನಿಮಗೇನು ಹೇಳಬೇಕು? ದಶಕಂಠ, ಅದು ನಿಜವಾದರೆ ನಮಗೂ ಸಂತೋಷ. ಇದು ಅಭೇದ್ಯವಾದ ಲಂಕೆ. ಆದರೆ ವಾನರ ರಾಜ ಸುಗ್ರೀವ ಏಕಾಂಗಿಯಾಗಿ ನಿನ್ನ ಅರಮನೆಗೆ ಬಂದಿದ್ದಾನೆ ಅಂದ ಮೇಲೆ ಇದು ಸಾಧಾರಣವಾದ ವಿಷಯವಲ್ಲ. ರಾವಣ, ಅವನು ಕಪಿಯಾದರೂ ಅರಮನೆಗೆ ನುಗ್ಗಿ ನಿನ್ನ ಜೊತೆ ಯುದ್ಧ ಮಾಡಿದ ಧೈರ್ಯವನ್ನು ನೋಡಿದರೆ ಅವನು ಸಾಮಾನ್ಯನಲ್ಲ ಎಂದು ನನಗೆ ಅನಿಸುತ್ತದೆ. ಅಂದು ಆ ಹನುಮಂತ ಬಂದು ಲಂಕಾದಹನ ಮಾಡಿ ಸಾಕು ಸಾಕು. ನನ್ನವರಾಗಿ ನನ್ನೆದುರೇ ನಿಂತು ನನ್ನನ್ನು ಕಡೆಗಣಿಸಿ ಶತ್ರುವನ್ನು ಹೊಗಳುತ್ತಿರುವ ನೀವು ಯಾರೋ ನನ್ನ ಕಣ್ಣ ಮುಂದೆ ನಿಲ್ಲಬೇಡಿ. ಹೊರಟು ಹೋಗಿ ಇಲ್ಲಿಂದ. ಶತ್ರುವಿನ ಗುಣಗಾನವನ್ನು ನಾನು ಸಹಿಸುವುದಿಲ್ಲ. ದಶಕಂಠ, ನಾವೇನು ನಿನ್ನ ಶತ್ರುಗಳೇ? ನಿನ್ನ ಶತ್ರುಗಳನ್ನು ಗುಣಗಾನ ಮಾಡುತ್ತಿಲ್ಲ. ಶತ್ರುಗಳಿಂದ ನಿನಗೆ ಅಪಾಯ ಒದಗಬಾರದೆಂದು ಎಚ್ಚರಿಕೆ ಹೇಳುತ್ತಿದ್ದೆ. ಕಂದ, ರಾವಣ, ನಾವೆಲ್ಲ ನಿನ್ನ ಶ್ರೇಯೋಭಿಲಾಷಿಗಳು. ನಿನ್ನ ವೈಭವ, ಈ ಲಂಕೆಯ ವೈಭವ ಶಾಶ್ವತವಾಗಿ ಉಳಿಯಬೇಕು ಎಂದು ಬಯಸುವವರು. ಸುಗ್ರೀವನ ಜೊತೆ ನೀನು ಯುದ್ಧ ಮಾಡಿದ ವಿಷಯ ಕೇಳಿ ಆತಂಕದಿಂದ ನಾವು ಓಡೋಡಿ ಬಂದೆವು. ಪ್ರಭು, ನಿಮಗೆ ಅಪಾಯ ಒದಗಿದರೆ ನಾವು ಸಂತೋಷವಾಗಿರಲು ಸಾಧ್ಯವೇ? ದಯವಿಟ್ಟು ನಮಗೆಲ್ಲ ನಿಮ್ಮ ಮೇಲಿರುವ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿ. ಅಸಹಾಯಕ ಪಾಮರರಂತೆ ಸಲ್ಲದ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಅವಿವೇಕಿಯಂತೆ ವರ್ತಿಸುವುದನ್ನು ನಿಲ್ಲಿಸಿ. ದೇವಾದಿ ದೇವತೆಗಳನ್ನೇ ದಿಕ್ಕೆಟ್ಟು ಓಡುವಂತೆ ಮಾಡಿದ ಈ ರಾವಣನಿಗೆ ಒಂದು ಯಕ್ಕಶ್ಚಿತ್ ಕಪಿಯಿಂದ ತೊಂದರೆ ಬರುವುದೆಂದು ಬೆದರುವ ನಿಮ್ಮ ಮೂರ್ಖತನಕ್ಕೆ ಏನೆಂದು ಹೇಳಬೇಕು? ರಾವಣ, ರಾವಣ, ಇಲ್ಲೇ ನೀನು ತಪ್ಪು ಮಾಡುತ್ತಿರುವುದು. ಇಂದ್ರಾದಿ ದೇವತೆಗಳಾಗ್ಲಿ, ರಾಕ್ಷಸರಾಗ್ಲಿ, ಗಂಧರ್ವರಾಗ್ಲಿ ನಿನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದರೆ ನಾವು ಈ ರೀತಿ ಆತಂಕ ಪಡುತ್ತಿರಲಿಲ್ಲ. ಹೌದು ದಶಕಂಠ, ದೇವ ದಾನವ ಗಂಧರ್ವರಿಂದಲೂ ನಿನಗೆ ಪರಾಜಯವಿಲ್ಲವೆಂಬ ವರವನ್ನು ಬ್ರಹ್ಮ ನೀಡಿದ್ದಾನೆ. ಆದರೆ ಯಾರನ್ನು ನೀನು ಅಲ್ಪರೆಂದು ಭಾವಿಸಿರುವೆಯೋ
ಆ ನರವಾನರರಿಂದಲೇ ನಿನಗೆ ಅಪಾಯ ಸಂಭವಿಸಬಹುದೆಂಬುದೇ ನಮ್ಮ ಚಿಂತೆ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಪರಾಜಯದ ಸಂಖ್ಯೆ ಇದ್ದ ಕಡೆ ಯುದ್ಧ ಬೇಡವೆಂಬುದೇ ನನ್ನ ಮಾತಿನ ಅರ್ಥ. ಸಾಧ್ಯವಿಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ. ಯುದ್ಧ ಎಂದಿಗೂ ನಿಲ್ಲುವುದಿಲ್ಲ. ಒಂದು ವೇಳೆ ಆ ನರವಾನರರು ನನಗೆ ಹೆದರಿ ಯುದ್ಧ ಬೇಡವೆಂದರೂ ನಾನು ಮಾತ್ರ ಅವರನ್ನು ಬಿಡುವುದಿಲ್ಲ. ನಾನು ರಾಕ್ಷಸರಾಜನಾದ ರಾವಣ ಅಪಮಾನಕ್ಕೆ ತಕ್ಕ ಸೇಡು ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ಆ ಕಪಿಯು ನನ್ನ ಅರಮನೆಗೆ ಬಂದು ನನ್ನನ್ನು ಅಪಮಾನ ಮಾಡಿದೆ. ಅವನನ್ನು, ಅವನ ಸೈನ್ಯವನ್ನು ನಿರ್ನಾಮ ಮಾಡುತ್ತೇನೆ. ನನ್ನ ಲಂಕೆಯನ್ನು ದಹಿಸಿದ ಆ ಹನುಮಂತನನ್ನು ನನ್ನ ಕ್ರೋಧಾಗ್ನಿಯಿಂದ ಸುಟ್ಟು ಭಸ್ಮ ಮಾಡುತ್ತೇನೆ. ಆ ನರವಾನರ ಒಂದು ಪಿಳ್ಳೆಯೂ ಉಳಿಯಬಾರದು. ಇದು ನನ್ನ ಪ್ರತಿಜ್ಞೆ, ಈ ರಾವಣೇಶ್ವರನ ಪ್ರತಿಜ್ಞೆ. ರಾವಣ, ಹಾಗಾದರೆ ವಾನರರಿಗೂ ರಾಕ್ಷಸರಿಗೂ ಯುದ್ಧ ಆರಂಭವಾಗುತ್ತದೆ. ಯುದ್ಧವೂ ಆರಂಭವಾಗುತ್ತದೆ, ಲಂಕೆಗೆ ಆಪತ್ತಿನ ಕ್ಷಣಗಳೂ ಆರಂಭವಾಗುತ್ತದೆ. ನಾನು ಕಂಡ ಕನಸಿನಂತೆ ವಾನರರಿಂದ ರಾಕ್ಷಸರು ಪರಾಭವಗೊಳ್ಳುವ ದಿನ ದೂರವಿಲ್ಲ. ತ್ರಿಜಟೆ, ನೀನು ನಿನ್ನ ಕನಸಿನ ವಿಷಯವನ್ನು ಹೇಳಿದ ಮೇಲೆ ನಾವು ಸೀತೆಗೆ ಹಿಂಸೆ ಕೊಡುವುದನ್ನೇ ನಿಲ್ಲಿಸಿ ಬಿಟ್ಟಿದ್ದೇವೆ. ನಮ್ಮ ಪ್ರಭುಗಳ ಆಜ್ಞೆಯಂತೆ ನಾವು ಸೀತೆಗೆ ಕಾಟ ಕೊಡಬೇಕಾಯಿತು. ನಮ್ಮ ರಾಕ್ಷಸರೆಲ್ಲ ಹತರಾದರೆ ಮುಂದೆ ನಮ್ಮ ಗತಿ ಏನು? ಯುದ್ಧ ಮುಗಿದ ಮೇಲೆ ರಾಮ ನಮ್ಮ ಮೇಲೆ ಕರುಣೆ ತೋರುವಂತೆ ಸೀತೆಯಲ್ಲಿ ನಾವು ಕೇಳಿಕೊಂಡಿದ್ದೇವೆ. ಒಳ್ಳೆಯದು ಗೆಳತಿಯರೇ. ಮಹಾಗುಣವಂತಳಾದ ಸೀತೆಯ ಸಹವಾಸದಿಂದ ನಿಮ್ಮಲ್ಲಿ ಇಷ್ಟಾದರೂ ಒಳ್ಳೆಯತನ ಬಂದಿದೆ ಅಲ್ಲವೇ ಸೀತೆ? ನಿನ್ನ ಒಳ್ಳೆಯತನದ ಮುಂದೆ ನನ್ನದೇನು? ನಿನ್ನಿಂದಲೇ ನನ್ನ ದುಃಖ ಕಡಿಮೆಯಾಯಿತು, ಮನಸ್ಸಿನಲ್ಲಿ ಧೈರ್ಯ ಮೂಡಿತು. ಯುದ್ಧ ಮುಗಿದು ನನ್ನ ಪತಿಯೊಂದಿಗೆ ಸಮಾಗಮವಾಗುವವರೆಗೂ ನಿನ್ನ ಉಪಕಾರದ ಅಗತ್ಯವಿದೆ ತ್ರಿಜಟೆ. ಖಂಡಿತ, ಅದು ನನ್ನ ಕರ್ತವ್ಯವೆಂಬಂತೆ ನಾನು ನಿನಗೆ ಯುದ್ಧ ವಾರ್ತೆಯನ್ನು ತಿಳಿಸುತ್ತೇನೆ ಸೀತೆ. ಗೆಳತಿಯರೇ, ನೀವು ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ. ನಾನು ಅಲ್ಲಿಯವರೆಗೂ ಸೀತೆಯೊಂದಿಗೆ ಮಾತನಾಡುತ್ತಿರುತ್ತೇನೆ. ಲಕ್ಷ್ಮಣ, ನಮ್ಮ ಮಿತ್ರನಾದ ವಾನರ ರಾಜ ಸುಗ್ರೀವ ತನ್ನ ಶಕ್ತಿಯನ್ನು ಪ್ರದರ್ಶಿಸಿ ಆ ರಾವಣನಿಗೆ ಪೆಟ್ಟು ಕೊಟ್ಟು ಬಂದ ಮೇಲೆ ಅವನು ಖಂಡಿತ ಸುಮ್ಮನಿರುವುದಿಲ್ಲ. ನಾವು ಯಾವುದೇ ಕ್ಷಣದಲ್ಲಿ ಆಕ್ರಮಣ ಮಾಡಬಹುದೆಂದು ಅವನು ತನ್ನ ಸಿದ್ಧತೆಗಳನ್ನು ಆರಂಭಿಸಿರುತ್ತಾನೆ. ನಾವು ತಡ ಮಾಡಬಾರದು. ಹೌದು ಸಹೋದರ, ನಾವು ಇನ್ನು ತಡ ಮಾಡಬಾರದು. ಆ ರಾವಣನನ್ನು ನೋಡಿದ ಕ್ಷಣದಿಂದ, ಯಾವ ಕ್ಷಣದಲ್ಲಿ ನಿನ್ನ ಹರಿತವಾದ ಬಾಣಗಳು ಅವನ ಎದೆಯನ್ನು ಸೀಳುತ್ತವೆ ಎಂದು ನನ್ನ ಮನಸ್ಸು ಕಾತುರಗೊಂಡಿದೆ. ನನಗೂ ಅಷ್ಟೇ ಲಕ್ಷ್ಮಣ. ಆ ಕ್ರೂರ ರಾಕ್ಷಸನ ಸೈನ್ಯವನ್ನು ನನ್ನ ಗದೆಯಿಂದ ಪುಡಿಪುಡಿ ಮಾಡಲು ನನ್ನ ಭುಜಗಳು ಆತುರಗೊಂಡಿದೆ. ನಿನ್ನ ಆತುರವೆಷ್ಟೆಂದು ನನಗೆ ಗೊತ್ತಿದೆ ಸುಗ್ರೀವ. ಆ ರಾವಣನನ್ನು ಕಂಡ ಕೂಡಲೇ ಹಿಂದೆ ಮುಂದೆ ನೋಡದೆ ಅವನೆಡೆಗೆ ಹಾರಿ ಹೋಗಿದಾಗಲೇ ಅದು ನನಗೆ ಅರ್ಥವಾಯಿತು. ನಾವು ಇನ್ನು ಕಾಯುವುದು ಬೇಡ, ನಾವು ಸಿದ್ಧರಾಗೋಣ. ರಾಮಚಂದ್ರ, ಲಂಕಾಪಟ್ಟಣದ ಆಕ್ರಮಣಕ್ಕೆ ತಕ್ಕ ವ್ಯೂಹ ರಚನೆ ನೀನು ಹೇಳಿದರೆ ಅದರಂತೆ ನಾವು ಸಿದ್ಧರಾಗುತ್ತೇವೆ. ಯಾವ ಯಾವ ವಾನರ ವೀರರು ಯಾವ ಯಾವ ದಿಕ್ಕಿನಿಂದ ಲಂಕೆಯ ಮೇಲೆ ಆಕ್ರಮಣ ಮಾಡಬೇಕೆಂದು ನಾನು ಮೊದಲೇ ಹೇಳಿದ್ದೇನೆ. ಜೊತೆಗೆ ಲಂಕೆಯ ವಿನಾಶವನ್ನು ಸೂಚಿಸುವ ಶಕುನಗಳು ಪ್ರಕೃತಿಯಲ್ಲಿ ಕಾಣುತ್ತಿವೆ. ನೋಡಿ ನೋಡಿ ಮಿತ್ರರೇ, ಬಿರುಗಾಳಿ ಬೀಸುತ್ತಿದೆ.
ಭೂಮಿ ಕಂಪಿಸುತ್ತಿದೆ. ಅಮಂಗಳಕರವಾದ ಮೃಗ ಪಕ್ಷಿಗಳ ಚೀತ್ಕಾರ ಕೇಳಿಸುತ್ತಿದೆ. ಇದೆಲ್ಲವೂ ಲಂಕೆಯ ವಿನಾಶದ ಮುನ್ಸೂಚನೆ ಅಂತಿವೆ. ಹೌದು ಸಹೋದರ, ಸಮುದ್ರದ ತೆರೆಗಳು ಉಕ್ಕುತ್ತಿವೆ. ವಾನರ ರಾಕ್ಷಸರ ಘನಘೋರವಾದ ಯುದ್ಧದಿಂದ ಲಂಕೆಯ ನೆಲವೆಲ್ಲ ರಕ್ತದಿಂದ ನೆನೆದು ಹೋಗುತ್ತದೆ. ನಾವು ಈ ಕೂಡಲೇ ಲಂಕಾ ನಗರದ ಮೇಲೆ ಆಕ್ರಮಣ ಮಾಡೋಣ. ಸಾಕಷ್ಟು ವಿಷಯ ತಿಳಿದಂತಾಯಿತು. ನೀವು ಅವರ ಶೌರ್ಯ ಸಾಹಸಗಳನ್ನು ಎಷ್ಟೇ ಬಣ್ಣಿಸಿದರೂ ನಾನು ಯಾವುದರಲ್ಲೂ ಅವರಿಗಿಂತ ಕಡಿಮೆ ಇಲ್ಲ ಎಂದೆನಿಸುತ್ತಿದೆ. ಇನ್ನು ಮುಂದೆ ಕ್ಷಣಕಾಲವಾದರೂ ಈ ರಾಜ್ಯವನ್ನು ಉಪಭೋಗಿಸಲಾರೆ. ನೆನಪಿರಲಿ, ನೀನು ಪಕ್ಷಿ ರೂಪ ತಾಳಿ ಹಾರಿ ಹೋದರೂ ನನ್ನ ಬಾಣಗಳಿಂದ ತಪ್ಪಿಸಿಕೊಳ್ಳಲಾರೆ. ಆ ಸಂದೇಶವೇನೆಂದು ಹೇಳಿ ಬೇಗನೆ ತೊಲಗೋ. ನಿನ್ನ ಪ್ರಾಣ ಈಗ ನನ್ನ ಅಧೀನದಲ್ಲಿದೆ. ನಿನ್ನನ್ನು, ಲಂಕೆಯನ್ನು, ಅದರ ವೈಭವವನ್ನು ನಾನೇ ನಾಶ ಮಾಡುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ